ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಮಾಡಲಾದ ಒಂದು ಶಾಲೆಯ ಆವರಣದಲ್ಲಿ ಒಂದು ಡೆವಲಪ್ಮೆಂಟ್ ಲ್ಯಾಬ್ ನಾವು ಸ್ಟಾರ್ಟ್ ಮಾಡಿದ್ದು. ಇದು ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ಈ ತರ ಸಿಸ್ಟಮ್ ಎಲ್ಲಿ ಇಲ್ಲ, ಮೊಟ್ಟ ಮೊದಲಾಗಿ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಹಾಗಾಗಿ ನಾವೇ ಡೆವಲಪ್ ಮಾಡಿ ಅದನ್ನ ಜಗತ್ತಿಗೆ ಕೊಡುಗೆ ಅಂತ ನಾವು ಮಾಡಿದ್ದು. ಹಾಗಾಗಿ ಈ ಲ್ಯಾಬ್ ಅಲ್ಲಿ ನಾವು 12 ಜನ IIT ಇಂದ ಬಂದಂತ ಡೆವಲಪರ್ಸ್ ಏನಿದ್ರೆ, ಗೂಗಲ್ ಅಲ್ಲಿ ಕೆಲಸ ಮಾಡಿದವರು, ಅಮೆಝಾನ್ ಅಲ್ಲಿ ಕೆಲಸ ಮಾಡಿದವರು, ಇಲ್ಲೆಲ್ಲ ಕೆಲಸ ಮಾಡಿ 18 ಮಂತ್ಸ್ ಅಲ್ಲಿ ಇದನ್ನ ನಾವು ಡೆವಲಪ್ ಮಾಡಿದೀವಿ. ಈಗ ಏನು ಮಾಡಿದೀವಿ ಅಂತಂದ್ರೆ ಅದನ್ನ ಯಾಕೆ ಈಗ ಸರ್ ಹೇಳಿದಾಗೆ ಎ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ಬಟ್ ಒಂದು ಮಗುನ ಹೆಂಗ್ ಟಚ್ ಆಗುತ್ತೆ, ಒಂದು ಟೀಚರ್ಗೆ ಹೆಂಗ್ ಟಚ್ ಆಗುತ್ತೆ, ಅದು ಯಾರು ಮಾಡಿಲ್ಲ ಇಲ್ಲಿವರೆಗೂ. ಸೊ ಹಾಗಾಗಿ ನಾವೇ ಒಂದು ಬೆಂಗಳೂರಲ್ಲಿ ಮಾಡಲಿಲ್ಲ, ನಮ್ಮ ಕ್ಯಾಂಪಸ್ ಅಲ್ಲೇ ಬಳ್ಳಾರಿಯಲ್ಲೇ ಸಿದ್ಧಘಟ್ಟ ಗ್ರಾಮದಲ್ಲೇ ಈ ಲ್ಯಾಬೊರೇಟರಿ ನಾವು ಸ್ಟಾರ್ಟ್ ಮಾಡಿ ಈ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾನು ಬಂದಿದ್ದ ಮುಖ್ಯ ವಿಶೇಷ ಏನಂದ್ರೆ, ಈಗ ಮೊನ್ನೆ ನಿಮ್ಗೆಲ್ಲ ಗೊತ್ತಿದ್ದಂಗೆ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದ್ಮೇಲೆ ಏನಾಗಿದೆ, ಹುಡುಗರು ಈಗ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ, ಕಾಲೇಜ್ಗೆ ಹೋಗ್ಬೇಕಂದ್ರೆ ಕಾಲೇಜಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಓದ್ಬೇಕಪ್ಪ ಅಂದ್ರೆ ಮನೆಯಲ್ಲಿ ಆ ಸಪೋರ್ಟ್ ಇಲ್ಲ, ಟೀಚರ್ ಇಲ್ಲ, ಗೈಡೆನ್ಸ್ ಇಲ್ಲ ಅವ್ರಿಗೆ. ಈಗ ಏನಾದ್ರೆ ಮಧ್ಯದಲ್ಲಿದ್ದಾರೆ, ಈಗ ಅವ್ರಿಗೆ ಯಾರು ನಡನೆಯಲ್ಲಿ ಕೈ ಬಿಟ್ಟಂಗಾಗಿದೆ. ಸೊ ಹಾಗಾಗಿ ನಾವೇನ್ ಮಾಡಿದೀವಿ ಅಂದ್ರೆ, ಇದೇ AI ನಾವು ಆನ್ಲೈನ್ ಮುಖಾಂತರ ಫ್ರೀ ನೀಟ್ ಕೋಚಿಂಗ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು 2 ವಾರದ ಪ್ರೋಗ್ರಾಮು. 27ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, 13ನೇ ತಾರೀಕು ಎಂಡ್ ಆಗುತ್ತೆ. ಇದು ಯಾವ ರೀತಿ ಆಗುತ್ತೆ ಅಂದ್ರೆ, ಅವ್ರ ಮನೆಯಲ್ಲೇ ಜಸ್ಟ್ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು. ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ 9:30ಗೆ ಒಂದು ಮಾರ್ಕ್ ಎಕ್ಸಾಮ್ ಕಳಿಸ್ತೀವಿ. ಅಂದ್ರೆ ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್ ನಮ್ಮಲ್ಲಿ 5 ಜನ ನೀಟ್ ಸೀನಿಯರ್ ಫ್ಯಾಕಲ್ಟಿ ಇದ್ದಾರೆ. ಅವರು ಆಲ್ಮೋಸ್ಟ್ ಒಂದು 5000 ರ್ಯಾಂಕ್ಸ್ ತಂದಿದ್ದವರು ಇದ್ದಾರೆ. ಅವರು ಈ ಚೂಸ್ ಮಾಡ್ತಾರೆ. ಚೂಸ್ ಮಾಡ್ಬಿಟ್ಟು ಆ ಮಕ್ಕಳಿಗೆ ನೀವು ಇದನ್ನ ಟೆಸ್ಟ್ ತಗೊಳ್ಳಿ. ಸೊ ಆ 3 ಅವರ್ ಟೆಸ್ಟ್ ಆನ್ಲೈನ್ ಅಲ್ಲೇ ತಗೋಬಹುದು. ತಗೊಂಡ್ಕೊಳ್ಳೇನೆ ಇಮಿಡಿಯೇಟ್ಲಿ ಅವರಿಗೆ ಆ ರಿಸಲ್ಟ್ ಬಂದ್ಬಿಡುತ್ತೆ. ಯಾವ ಏರಿಯಾದಲ್ಲಿ ಫಿಸಿಕ್ಸ್ ಅಲ್ಲಿ ಹೇಗಿದ್ದೀನಿ, ಕೆಮಿಸ್ಟ್ರಿಯಲ್ಲಿ ಹೇಳಿದ್ದೀನಿ ಏನಂತ ಹೇಳಿ ನಮ್ಗೆಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ. ಬಂದಾಗ ಏನಾಗುತ್ತೆ, ಯಾವ್ದು ಆನ್ಸರ್ ಮಾಡಿದ್ದು ಓಕೆ, ಯಾವ್ದು ಮಾಡಿರಲ್ಲ, ಮತ್ತೆ 2:30 ಆದ್ಮೇಲೆ ನಾವು ವೆಬಿನಾರ್ ಮಾಡ್ತೀವಿ. ಅಂದ್ರೆ ಆನ್ಲೈನ್ ಮುಖಾಂತರ ಅವ್ರಿಗೆ ಏನೇನ್ ಡೌಟ್ಸ್ ಇದೆ ಅದೆಲ್ಲ ಕ್ಲಾರಿಫೈ ಮಾಡಕ್ಕೆ ಸೀನಿಯರ್ ಲೆಕ್ಚರರ್ಸ್ 1 to 1 ಕೂತ್ಕೊಂಡು ಇಲ್ಲಿಂದ ಅವ್ರಿಗೆ ಕ್ಲಾರಿಫೈ ಮಾಡ್ತಾರೆ. ಅದಾಗಿದ ನಂತರನೂ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಎಲ್ಲಾ ಕ್ವಶನ್ಸ್ಗೆ ಅವ್ರು ಆನ್ಸರ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ಮ ಪ್ರಕಾರ ಅಟ್ಲೀಸ್ಟ್ ಒಂದು 1200 ಸ್ಟೂಡೆಂಟ್ಸ್ ಈ ಕಾಲೇಜ್ಗೆ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಆಲ್ರೆಡಿ ಒಂದು 600 ಆಗಿದೆ ನಮ್ಗೆ ರಿಜಿಸ್ಟ್ರೇಷನ್. ಇನ್ನ ಟೈಮ್ ಇದೆ, ಇನ್ನ 5-6 ದಿವಸ ಇದೆ. ಒಂದು 1200 ಸ್ಟೂಡೆಂಟ್ಸ್ ನಮಗೆ ಈ ಪ್ರೋಗ್ರಾಮ್ಗೆ ಬರ್ಬೋದು. ಸೊ ಎಲ್ಲ 1200 ಸ್ಟೂಡೆಂಟ್ಸ್ಗೆ ನಾವು ಆನ್ಸರ್ ಮಾಡೋಕ್ ಆಗಲ್ಲ. ಹಾಗಾಗಿ AI ಮುಖಾಂತರ ಏನ್ ಮಾಡಿದೀವಿ ಅಂದ್ರೆ, ಒಂದು AI ಟ್ಯೂಟರ್ ಅಂತ ಮಾಡಿದ್ವಿ. ಸಾಕ್ರೆಟಿಸ್ ಅಂತ ಹೇಳಿ ಬಹುಶಃ ಸಾಕ್ರೆಟಿಸ್ ಅಂದ್ರೆ ಇಟ್ ಇಸ್ ಅ ಗ್ರೀಕ್ ಫಿಲಾಸಫರ್. ಸಾಕ್ರೆಟಿಸ್ ಅವ್ರು ಯಾಕೆ ಟೀಚ್ ಮಾಡ್ತಾ ಇದ್ದ ಅಂದ್ರೆ, ಅವ್ರು ಆನ್ಸರ್ ಕೊಡ್ತಾ ಇದ್ದಿಲ್ಲ. ಯಾರೇ ಸ್ಟೂಡೆಂಟ್ಸ್ ಅವ್ರಿಗೆ ಕ್ವೆಶನ್ ಕೇಳಿದ್ರೆ ಕ್ವೆಶನ್ ಕೇಳ್ತಿದ್ರು, ಅವರು ಆನ್ಸರ್ ಮಾತ್ರ ಹೇಳ್ತಿದ್ಲ. ಅದೇ ತರ ನಾವು AI ಟ್ಯೂಟರ್ ಮಾಡಿದ್ವಿ. ಅಂದ್ರೆ ಇದು 1 to 1 ಟೀಚಿಂಗಿಗೆ ಈ ವಾಯ್ಸ್ ಬೇಸ್ಡ್ ಟ್ಯೂಟರ್. ಅದು ಹೇಗಾಗುತ್ತಪ್ಪ ಅಂದ್ರೆ, ಈಗ ನನ್ಗೆ ಏನ್ ಗೊತ್ತಿಲ್ಲ ಅಂತಂದ್ರೆ ನಾನು AI ಕೇಳ್ಬೋದು, ಐ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ವಾಟ್ ಈಸ್ ನ್ಯೂಟನ್ಸ್ ಲಾ, ಪ್ಲೀಸ್ ಎಕ್ಸ್ಪ್ಲೇನ್ ಅಂದ್ರೆ ಅದು ನ್ಯೂಟನ್ಸ್ ಲಾ ಎಕ್ಸ್ಪ್ಲೇನ್ ಮಾಡುತ್ತೆ. ನೀವು ಪ್ರಾಬ್ಲಮ್ ಮಾಡ್ತಿರ್ಬೋದು, ಈ ಸ್ಟೆಪ್ ಅಲ್ಲಿ ಸ್ಟಕ್ ಆಗಿರ್ತೀರಿ, ಪ್ಲೀಸ್ ಗಿವ್ ಮಿ ಆನ್ಸರ್ ಅಂದ್ರೆ ಕೊಡಲ್ಲ. ಇಟ್ ಸೇಸ್ ಹ್ಯಾವ್ ಯು ಅಪ್ಲೈ ದ ರೈಟ್ ಫಾರ್ಮುಲಾ, ಬಟ್ ಆನ್ಸರ್ ಕೊಡಲ್ಲ. ಸೊ ಆಗ ಏನಾಗುತ್ತೆ, ಇದು ಒಂದು ದೊಡ್ಡ ಕ್ರಾಂತಿ. ವರ್ಲ್ಡ್ಸ್ ಬೆಸ್ಟ್ ಟೀಚರ್ ಎಲ್ಲರ ಜೋಬಲ್ಲಿದೆ. ದೊಡ್ಡ ಊರು ಓದ್ಬೇಕಾಗಿಲ್ಲ ಮಕ್ಕಳು, ಅವ್ರ ಮನೆಯಲ್ಲೇ ಕೂತ್ಕೊಂಡು 1 to 1 ಎಷ್ಟು ಸಲನ ಕೇಳ್ಬೋದು, ಯಾವಾಗಾದ್ರೂ ಕೇಳ್ಬೋದು, ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು. ಅದು ಯಾವ್ದು ಬೇಜಾರು ಮಾಡ್ಕೊಂಡ್ಲಾರ್ದೆ ಅದು ಸ್ಟಾರ್ಟ್ ರಿಪ್ಲೈ ಮಾಡುತ್ತೆ. ಸೊ ಇದನ್ನ ನಾವು ಹೆಂಗ್ ಟ್ರೈನಿಂಗ್ ಮಾಡಿದೀವಿ ಅಂದ್ರೆ, ಯೂಸಿಂಗ್ ದ ಬೆಸ್ಟ್ ಅವೈಲಬಲ್ ಟೆಕ್ನಾಲಜಿ ಇನ್ ದ ವರ್ಲ್ಡ್. ಏನಿದ್ರೆ ಸಿಲಿಕಾನ್ ವ್ಯಾಲಿಯಿಂದ ವರ್ಕ್ ಮಾಡಿದವರು, ಅಮೆಝಾನ್, ಗೂಗಲ್ ಇಂದ ಆಲ್ರೆಡಿ ನಿಮ್ಗೆ ಹೇಳಿದೀನಿ. ಸೊ ವಿ ಹ್ಯಾವ್ ಟ್ರೈನ್ಡ್ ಸ್ಪೆಸಿಫಿಕ್ಲಿ ಫಾರ್ ನೀಟ್. ಸೊ ದಟ್ ನಾವು ಲಾಸ್ಟ್ ಟೈಮ್ ನೀವು ಔಟ್ ಆಗಿದ್ರೆ ನಮ್ಮ AI ಕೊಟ್ರೆ 720 ಮಾರ್ಕ್ಸ್ ಬಂದ್ಬಿಡ್ತು. We gave the question and asked AI to answer it. 720 we got it. So which means it has been perfectly tuned to answer any kind of questions for NEET. So ಹಾಗಾಗಿ ಇದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ nobody has done online AI based personal tutoring ever. So ಇದೊಂದು ದೊಡ್ಡ ವಿಶೇಷತೆ. ಬಳ್ಳಾರಿ ಯಾಕಂದ್ರೆ ಯಾವ
ಎಸ್ಪೆಷಲಿ ರೂರಲ್ ಚಿಲ್ಡ್ರನ್, ಅವ್ರಿಗೆ ಕನೆಕ್ಟಿವಿಟಿ ಇಲ್ಲ, ಅವ್ರಿಗೆ ಟೀಚರ್ ಗೈಡೆನ್ಸ್ ಸಿಗ್ತಾ ಇಲ್ಲ. ಬಹಳ ಜನ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ತಲುಪಲಿ. ಅವ್ರು ಜಾಸ್ತಿ ಜನ ಇದನ್ನ ಎನ್ರೋಲ್ ಮಾಡ್ಕೊಳ್ರಿ, 2 weeks ಕಲೀಲಿ, and they will not only get good guidance but get good technology so that they can experience what good teaching is. So ಇದು ನಮ್ದೊಂದು ಕೋರಿಕೆ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.